ಇದ್ರೆ ನೆಮ್ಮದಿಯಾಗಿರ್ಬೇಕು. ಇದು ದರ್ಶನ್ ಫೇಮಸ್ ಡೈಲಾಗ್. ಆದ್ರೆ ಈಗ ದರ್ಶನ್ಗೆ ನೆಮ್ಮದಿನೇ ಇಲ್ಲದೆ ಇರೋ ತರ ಆಗೋಗಿದೆ. ಅದರ ಜೊತೆಯಲ್ಲಿ ಹಾಸಿಗೆ ದಿಂಬು ಕೂಡ ಸಿಕ್ಕಿಲ್ಲ. ಆ ಟೆನ್ಷನ್ ಒಂದು ಕಡೆ, ಮತ್ತೊಂದು ಕಡೆಯಲ್ಲಿ ದರ್ಶನ್ಗೆ ಈಗ ಮತ್ತೊಂದು ಶಾಕ್ ಕೂಡ ಎದುರಾಗಿದೆ. ಆ ಶಾಕ್ ಏನು ಇಲ್ಲಿದೆ ನೋಡಿ, ಡೀಟೇಲ್ಸ್. ರೇಣುಕಾಸ್ವಾಮಿ ಕೊಲೆ, ಇದು ಇಡೀ ಕರುನಾಡನ್ನ ಬೆಚ್ಚಿ ಬೀಳಿಸಿದ್ದ ಕೇಸ್. ಚಾಲೆಂಜಿಂಗ್ ಸ್ಟಾರ್ಗೆ ಕಿಲ್ಲಿಂಗ್ ಸ್ಟಾರ್ ಅನ್ನೋ ಪಟ್ಟ ಕೊಟ್ಟ ಪ್ರಕರಣ. ಇದೇ ಕೇಸ್ನಲ್ಲಿ ದಾಸ ಇದೀಗ ಪರಪ್ಪನ ಅಗ್ರಹಾರದಲ್ಲಿ ಕಂಬಿ ಎಣಿಸ್ತಾ ಇದ್ದಾನೆ. ಇದೀಗ ರೇಣುಕಾಸ್ವಾಮಿ ಕೊಲೆ ಕೇಸ್ ಟ್ರಯಲ್ಗೆ ಕಾಲ ಕೂಡ ಕೂಡಿ ಬಂದಿದೆ. ಇಂದು ಡಿ ಗ್ಯಾಂಗ್ ವಿರುದ್ಧ ಚಾರ್ಜ್ ಫ್ರೇಮ್. ಕೋರ್ಟ್ಗೆ ಬರ್ತಾರೆ ಕೊಲೆ ಆರೋಪಿ ದರ್ಶನ್. ಇವತ್ತು ರೇಣುಕಾಸ್ವಾಮಿ ಕೊಲೆ ಕೇಸಿನಲ್ಲಿ ಮಹತ್ವದ ಬೆಳವಣಿಗೆ ಆಗಲಿದೆ. ಡಿ ಗ್ಯಾಂಗ್ ಸಮೇತ ದರ್ಶನ್ ಕೋರ್ಟ್ಗೆ ಬರಲಿದ್ದಾರೆ. ಅಷ್ಟಕ್ಕೂ ವಿಷಯ ಏನು ಅಂತಾನೆ ಹೇಳ್ತೀವಿ ಕೇಳಿ. ಡಿ ಗ್ಯಾಂಗ್ಗೆ ಬೆಗ್ ಡೇ. ರೇಣುಕಾಸ್ವಾಮಿ ಕೊಲೆ ಕೇಸಿನಲ್ಲಿ ಇಂದು ದರ್ಶನ್, ಪವಿತ್ರಗೌಡ ಸೇರಿ ಎಲ್ಲಾ ಆರೋಪಿಗಳ ವಿರುದ್ಧ ಚಾರ್ಜ್ ಫ್ರೇಮ್ ಆಗಲಿದೆ. ಅಂದ್ರೆ ಎಲ್ಲಾ ಆರೋಪಿಗಳ ವಿರುದ್ಧ ಆರೋಪ ನಿಗದಿಯಾಗಲಿದೆ. ಚಾರ್ಜ್ ಫ್ರೇಮ್ ಬಳಿಕ ಹಿಂದೆ ನ್ಯಾಯಾಲಯ ಟ್ರಯಲ್ಗೆ ದಿನಾಂಕ ನಿಗದಿ ಮಾಡೋ ಸಾಧ್ಯತೆ ಕೂಡ ಇದೆ. ಇಷ್ಟು ದಿನಗಳ ಕಾಲ ಟ್ರಯಲ್ ಶುರುವಾಗೋದನ್ನ ವಿಳಂಬ ಮಾಡೋಕೆ ಈ ಡಿ ಗ್ಯಾಂಗ್ ಒಂದಲ್ಲ ಒಂದು ಅರ್ಜಿಯನ್ನ ಸಲ್ಲಿಸ್ತಾ ಇದ್ರು. ಇದನ್ನ ಗಂಭೀರವಾಗಿ ಆಕ್ಷೇಪಿಸಿ ಎಸ್ಪಿಪಿ ಪ್ರಸನ್ನ ಕುಮಾರ್ ಮೆಮೊ ಸಲ್ಲಿಸಿದ್ರು. ಪ್ರಾಸಿಕ್ಯೂಷನ್ ನಿಂದ ಮೆಮೊ ಸಲ್ಲಿಕೆಯಾದ ಹಿನ್ನೆಲೆ ಟ್ರಯಲ್ಗೆ ಬಹುತೇಕ ಹಿಂದೆ ದಿನಾಂಕ ನಿಗದಿಯಾಗುವ ಸಾಧ್ಯತೆ ಕೂಡ ಇದೆ. ರೇಣುಕಾಸ್ವಾಮಿ ಕೊಲೆ ಕೇಸಿನಲ್ಲಿ ದರ್ಶನ್ ವಿರುದ್ಧ ತನಿಖಾ ತಂಡ ಪ್ರಬಲ ಸಾಕ್ಷ್ಯಗಳನ್ನ ಸಂಗ್ರಹಿಸಿದೆ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 230ಕ್ಕೂ ಹೆಚ್ಚು ಸಾಕ್ಷ್ಯಗಳನ್ನ ಉಲ್ಲೇಖಿಸಿದೆ. ಟೆಕ್ನಿಕಲ್ ಎವಿಡೆನ್ಸ್, ಐ ವಿಟ್ನೆಸ್, ಎಫ್ಎಸ್ಎಲ್ ರಿಪೋರ್ಟ್, ಪೋಸ್ಟ್ ಮಾರ್ಟಮ್ ರಿಪೋರ್ಟ್ಗಳನ್ನ ಮಹತ್ವದ ಸಾಕ್ಷ್ಯಗಳನ್ನಾಗಿ ನ್ಯಾಯಾಲಯಕ್ಕೆ ನೀಡಲಾಗಿದೆ. ಹೀಗಾಗಿ ಕೊಲೆ ಆರೋಪಿ ದರ್ಶನ್ ಕಾನೂನಿನ ಕುಣಿಕೆಯಿಂದ ತಪ್ಪಿಸಿಕೊಳ್ಳುವುದು ಅಸಾಧ್ಯ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇದ್ರೆ ನೆಮ್ಮದಿಯಾಗಿರ್ಬೇಕು. ಇದು ದರ್ಶನ್ ಫೇಮಸ್ ಡೈಲಾಗ್. ಆದ್ರೆ ಈಗ ದರ್ಶನ್ಗೆ ನೆಮ್ಮದಿನೇ ಇಲ್ಲದೆ ಇರೋ ತರ ಆಗೋಗಿದೆ. ಅದರ ಜೊತೆಯಲ್ಲಿ ಹಾಸಿಗೆ ದಿಂಬು ಕೂಡ ಸಿಕ್ಕಿಲ್ಲ. ಆ ಟೆನ್ಷನ್ ಒಂದು ಕಡೆ, ಮತ್ತೊಂದು ಕಡೆಯಲ್ಲಿ ದರ್ಶನ್ಗೆ ಈಗ ಮತ್ತೊಂದು ಶಾಕ್ ಕೂಡ ಎದುರಾಗಿದೆ. ಆ ಶಾಕ್ ಏನು ಇಲ್ಲಿದೆ ನೋಡಿ, ಡೀಟೇಲ್ಸ್. ರೇಣುಕಾಸ್ವಾಮಿ ಕೊಲೆ, ಇದು ಇಡೀ ಕರುನಾಡನ್ನ ಬೆಚ್ಚಿ ಬೀಳಿಸಿದ್ದ ಕೇಸ್. ಚಾಲೆಂಜಿಂಗ್ ಸ್ಟಾರ್ಗೆ ಕಿಲ್ಲಿಂಗ್ ಸ್ಟಾರ್ ಅನ್ನೋ ಪಟ್ಟ ಕೊಟ್ಟ ಪ್ರಕರಣ. ಇದೇ ಕೇಸ್ನಲ್ಲಿ ದಾಸ ಇದೀಗ ಪರಪ್ಪನ ಅಗ್ರಹಾರದಲ್ಲಿ ಕಂಬಿ ಎಣಿಸ್ತಾ ಇದ್ದಾನೆ. ಇದೀಗ ರೇಣುಕಾಸ್ವಾಮಿ ಕೊಲೆ ಕೇಸ್ ಟ್ರಯಲ್ಗೆ ಕಾಲ ಕೂಡ ಕೂಡಿ ಬಂದಿದೆ. ಇಂದು ಡಿ ಗ್ಯಾಂಗ್ ವಿರುದ್ಧ ಚಾರ್ಜ್ ಫ್ರೇಮ್. ಕೋರ್ಟ್ಗೆ ಬರ್ತಾರೆ ಕೊಲೆ ಆರೋಪಿ ದರ್ಶನ್. ಇವತ್ತು ರೇಣುಕಾಸ್ವಾಮಿ ಕೊಲೆ ಕೇಸಿನಲ್ಲಿ ಮಹತ್ವದ ಬೆಳವಣಿಗೆ ಆಗಲಿದೆ. ಡಿ ಗ್ಯಾಂಗ್ ಸಮೇತ ದರ್ಶನ್ ಕೋರ್ಟ್ಗೆ ಬರಲಿದ್ದಾರೆ. ಅಷ್ಟಕ್ಕೂ ವಿಷಯ ಏನು ಅಂತಾನೆ ಹೇಳ್ತೀವಿ ಕೇಳಿ. ಡಿ ಗ್ಯಾಂಗ್ಗೆ ಬೆಗ್ ಡೇ. ರೇಣುಕಾಸ್ವಾಮಿ ಕೊಲೆ ಕೇಸಿನಲ್ಲಿ ಇಂದು ದರ್ಶನ್, ಪವಿತ್ರಗೌಡ ಸೇರಿ ಎಲ್ಲಾ ಆರೋಪಿಗಳ ವಿರುದ್ಧ ಚಾರ್ಜ್ ಫ್ರೇಮ್ ಆಗಲಿದೆ. ಅಂದ್ರೆ ಎಲ್ಲಾ ಆರೋಪಿಗಳ ವಿರುದ್ಧ ಆರೋಪ ನಿಗದಿಯಾಗಲಿದೆ. ಚಾರ್ಜ್ ಫ್ರೇಮ್ ಬಳಿಕ ಹಿಂದೆ ನ್ಯಾಯಾಲಯ ಟ್ರಯಲ್ಗೆ ದಿನಾಂಕ ನಿಗದಿ ಮಾಡೋ ಸಾಧ್ಯತೆ ಕೂಡ ಇದೆ. ಇಷ್ಟು ದಿನಗಳ ಕಾಲ ಟ್ರಯಲ್ ಶುರುವಾಗೋದನ್ನ ವಿಳಂಬ ಮಾಡೋಕೆ ಈ ಡಿ ಗ್ಯಾಂಗ್ ಒಂದಲ್ಲ ಒಂದು ಅರ್ಜಿಯನ್ನ ಸಲ್ಲಿಸ್ತಾ ಇದ್ರು. ಇದನ್ನ ಗಂಭೀರವಾಗಿ ಆಕ್ಷೇಪಿಸಿ ಎಸ್ಪಿಪಿ ಪ್ರಸನ್ನ ಕುಮಾರ್ ಮೆಮೊ ಸಲ್ಲಿಸಿದ್ರು. ಪ್ರಾಸಿಕ್ಯೂಷನ್ ನಿಂದ ಮೆಮೊ ಸಲ್ಲಿಕೆಯಾದ ಹಿನ್ನೆಲೆ ಟ್ರಯಲ್ಗೆ ಬಹುತೇಕ ಹಿಂದೆ ದಿನಾಂಕ ನಿಗದಿಯಾಗುವ ಸಾಧ್ಯತೆ ಕೂಡ ಇದೆ. ರೇಣುಕಾಸ್ವಾಮಿ ಕೊಲೆ ಕೇಸಿನಲ್ಲಿ ದರ್ಶನ್ ವಿರುದ್ಧ ತನಿಖಾ ತಂಡ ಪ್ರಬಲ ಸಾಕ್ಷ್ಯಗಳನ್ನ ಸಂಗ್ರಹಿಸಿದೆ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 230ಕ್ಕೂ ಹೆಚ್ಚು ಸಾಕ್ಷ್ಯಗಳನ್ನ ಉಲ್ಲೇಖಿಸಿದೆ. ಟೆಕ್ನಿಕಲ್ ಎವಿಡೆನ್ಸ್, ಐ ವಿಟ್ನೆಸ್, ಎಫ್ಎಸ್ಎಲ್ ರಿಪೋರ್ಟ್, ಪೋಸ್ಟ್ ಮಾರ್ಟಮ್ ರಿಪೋರ್ಟ್ಗಳನ್ನ ಮಹತ್ವದ ಸಾಕ್ಷ್ಯಗಳನ್ನಾಗಿ ನ್ಯಾಯಾಲಯಕ್ಕೆ ನೀಡಲಾಗಿದೆ. ಹೀಗಾಗಿ ಕೊಲೆ ಆರೋಪಿ ದರ್ಶನ್ ಕಾನೂನಿನ ಕುಣಿಕೆಯಿಂದ ತಪ್ಪಿಸಿಕೊಳ್ಳುವುದು ಅಸಾಧ್ಯ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.
ಇದ್ರೆ ನೆಮ್ಮದಿಯಾಗಿರ್ಬೇಕು. ಇದು ದರ್ಶನ್ ಫೇಮಸ್ ಡೈಲಾಗ್. ಆದ್ರೆ ಈಗ ದರ್ಶನ್ಗೆ ನೆಮ್ಮದಿನೇ ಇಲ್ಲದೆ ಇರೋ ತರ ಆಗೋಗಿದೆ. ಅದರ ಜೊತೆಯಲ್ಲಿ ಹಾಸಿಗೆ ದಿಂಬು ಕೂಡ ಸಿಕ್ಕಿಲ್ಲ. ಆ ಟೆನ್ಷನ್ ಒಂದು ಕಡೆ, ಮತ್ತೊಂದು ಕಡೆಯಲ್ಲಿ ದರ್ಶನ್ಗೆ ಈಗ ಮತ್ತೊಂದು ಶಾಕ್ ಕೂಡ ಎದುರಾಗಿದೆ. ಆ ಶಾಕ್ ಏನು ಇಲ್ಲಿದೆ ನೋಡಿ ಡೀಟೇಲ್ಸ್. ರೇಣುಕಾಸ್ವಾಮಿ ಕೊಲೆ ಇದು ಇಡೀ ಕರುನಾಡನ್ನ ಬೆಚ್ಚಿ ಬೀಳಿಸಿದ್ದ ಕೇಸ್. ಚಾಲೆಂಜಿಂಗ್ ಸ್ಟಾರ್ಗೆ ಕಿಲ್ಲಿಂಗ್ ಸ್ಟಾರ್ ಅನ್ನೋ ಪಟ್ಟ ಕೊಟ್ಟ ಪ್ರಕರಣ. ಇದೇ ಕೇಸ್ನಲ್ಲಿ ದಾಸ ಇದೀಗ ಪರಪ್ಪನ ಅಗ್ರಹಾರದಲ್ಲಿ ಕಂಬಿ ಎಣಿಸ್ತಾ ಇದ್ದಾನೆ. ಇದೀಗ ರೇಣುಕಾಸ್ವಾಮಿ ಕೊಲೆ ಕೇಸ್ ಟ್ರಯಲ್ಗೆ ಕಾಲ ಕೂಡ ಕೂಡಿ ಬಂದಿದೆ. ಇಂದು ಡಿ ಗ್ಯಾಂಗ್ ವಿರುದ್ಧ ಚಾರ್ಜ್ ಫ್ರೇಮ್. ಕೋರ್ಟ್ಗೆ ಬರ್ತಾರೆ ಕೊಲೆ ಆರೋಪಿ ದರ್ಶನ್. ಇವತ್ತು ರೇಣುಕಾಸ್ವಾಮಿ ಕೊಲೆ ಕೇಸಿನಲ್ಲಿ ಮಹತ್ವದ ಬೆಳವಣಿಗೆ ಆಗಲಿದೆ. ಡಿ ಗ್ಯಾಂಗ್ ಸಮೇತ ದರ್ಶನ್ ಕೋರ್ಟ್ಗೆ ಬರಲಿದ್ದಾರೆ. ಅಷ್ಟಕ್ಕೂ ವಿಷಯ ಏನು ಅಂತಾನೆ ಹೇಳ್ತೀವಿ ಕೇಳಿ. ಡಿ ಗ್ಯಾಂಗ್ಗೆ ಬೆಗ್ ಡೇ. ರೇಣುಕಾಸ್ವಾಮಿ ಕೊಲೆ ಕೇಸಿನಲ್ಲಿ ಇಂದು ದರ್ಶನ್, ಪವಿತ್ರಗೌಡ ಸೇರಿ ಎಲ್ಲಾ ಆರೋಪಿಗಳ ವಿರುದ್ಧ ಚಾರ್ಜ್ ಫ್ರೇಮ್ ಆಗಲಿದೆ. ಅಂದ್ರೆ ಎಲ್ಲಾ ಆರೋಪಿಗಳ ವಿರುದ್ಧ ಆರೋಪ ನಿಗದಿಯಾಗಲಿದೆ. ಚಾರ್ಜ್ ಫ್ರೇಮ್ ಬಳಿಕ ಹಿಂದೆ ನ್ಯಾಯಾಲಯ ಟ್ರಯಲ್ಗೆ ದಿನಾಂಕ ನಿಗದಿ ಮಾಡೋ ಸಾಧ್ಯತೆ ಕೂಡ ಇದೆ. ಇಷ್ಟು ದಿನಗಳ ಕಾಲ ಟ್ರಯಲ್ ಶುರುವಾಗೋದನ್ನ ವಿಳಂಬ ಮಾಡೋಕೆ ಈ ಡಿ ಗ್ಯಾಂಗ್ ಒಂದಲ್ಲ ಒಂದು ಅರ್ಜಿಯನ್ನ ಸಲ್ಲಿಸ್ತಾ ಇದ್ರು. ಇದನ್ನ ಗಂಭೀರವಾಗಿ ಆಕ್ಷೇಪಿಸಿ ಎಸ್ಪಿಪಿ ಪ್ರಸನ್ನ ಕುಮಾರ್ ಮೆಮೊ ಸಲ್ಲಿಸಿದ್ರು. ಪ್ರಾಸಿಕ್ಯೂಷನ್ ನಿಂದ ಮೆಮೊ ಸಲ್ಲಿಕೆಯಾದ ಹಿನ್ನೆಲೆ ಟ್ರಯಲ್ಗೆ ಬಹುತೇಕ ಹಿಂದೆ ದಿನಾಂಕ ನಿಗದಿಯಾಗುವ ಸಾಧ್ಯತೆ ಕೂಡ ಇದೆ. ರೇಣುಕಾಸ್ವಾಮಿ ಕೊಲೆ ಕೇಸಿನಲ್ಲಿ ದರ್ಶನ್ ವಿರುದ್ಧ ತನಿಖಾ ತಂಡ ಪ್ರಬಲ ಸಾಕ್ಷ್ಯಗಳನ್ನು ಸಂಗ್ರಹಿಸಿದೆ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 230ಕ್ಕೂ ಹೆಚ್ಚು ಸಾಕ್ಷ್ಯಗಳನ್ನು ಉಲ್ಲೇಖಿಸಿದೆ. ಟೆಕ್ನಿಕಲ್ ಎವಿಡೆನ್ಸ್, ಐ ವಿಟ್ನೆಸ್, ಎಫ್ಎಸ್ಎಲ್ ರಿಪೋರ್ಟ್, ಪೋಸ್ಟ್ ಮಾರ್ಟಮ್ ರಿಪೋರ್ಟ್ಗಳನ್ನು ಮಹತ್ವದ ಸಾಕ್ಷ್ಯಗಳನ್ನಾಗಿ ನ್ಯಾಯಾಲಯಕ್ಕೆ ನೀಡಲಾಗಿದೆ. ಹೀಗಾಗಿ ಕೊಲೆ ಆರೋಪಿ ದರ್ಶನ್ ಕಾನೂನಿನ ಕುಣಿಕೆಯಿಂದ ತಪ್ಪಿಸಿಕೊಳ್ಳುವುದು ಅಸಾಧ್ಯ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇದ್ರೆ ನೆಮ್ಮದಿಯಾಗಿರ್ಬೇಕು. ಇದು ದರ್ಶನ್ ಫೇಮಸ್ ಡೈಲಾಗ್. ಆದ್ರೆ ಈಗ ದರ್ಶನ್ಗೆ ನೆಮ್ಮದಿನೇ ಇಲ್ಲದೆ ಇರೋ ತರ ಆಗೋಗಿದೆ. ಅದರ ಜೊತೆಯಲ್ಲಿ ಹಾಸಿಗೆ ದಿಂಬು ಕೂಡ ಸಿಕ್ಕಿಲ್ಲ. ಆ ಟೆನ್ಷನ್ ಒಂದು ಕಡೆ, ಮತ್ತೊಂದು ಕಡೆಯಲ್ಲಿ ದರ್ಶನ್ಗೆ ಈಗ ಮತ್ತೊಂದು ಶಾಕ್ ಕೂಡ ಎದುರಾಗಿದೆ. ಆ ಶಾಕ್ ಏನು ಇಲ್ಲಿದೆ ನೋಡಿ ಡೀಟೇಲ್ಸ್. ರೇಣುಕಾಸ್ವಾಮಿ ಕೊಲೆ ಇದು ಇಡೀ ಕರುನಾಡನ್ನ ಬೆಚ್ಚಿ ಬೀಳಿಸಿದ್ದ ಕೇಸ್. ಚಾಲೆಂಜಿಂಗ್ ಸ್ಟಾರ್ಗೆ ಕಿಲ್ಲಿಂಗ್ ಸ್ಟಾರ್ ಅನ್ನೋ ಪಟ್ಟ ಕೊಟ್ಟ ಪ್ರಕರಣ. ಇದೇ ಕೇಸ್ನಲ್ಲಿ ದಾಸ ಇದೀಗ ಪರಪ್ಪನ ಅಗ್ರಹಾರದಲ್ಲಿ ಕಂಬಿ ಎಣಿಸ್ತಾ ಇದ್ದಾನೆ. ಇದೀಗ ರೇಣುಕಾಸ್ವಾಮಿ ಕೊಲೆ ಕೇಸ್ ಟ್ರಯಲ್ಗೆ ಕಾಲ ಕೂಡ ಕೂಡಿ ಬಂದಿದೆ. ಇಂದು ಡಿ ಗ್ಯಾಂಗ್ ವಿರುದ್ಧ ಚಾರ್ಜ್ ಫ್ರೇಮ್. ಕೋರ್ಟ್ಗೆ ಬರ್ತಾರೆ ಕೊಲೆ ಆರೋಪಿ ದರ್ಶನ್. ಇವತ್ತು ರೇಣುಕಾಸ್ವಾಮಿ ಕೊಲೆ ಕೇಸಿನಲ್ಲಿ ಮಹತ್ವದ ಬೆಳವಣಿಗೆ ಆಗಲಿದೆ. ಡಿ ಗ್ಯಾಂಗ್ ಸಮೇತ ದರ್ಶನ್ ಕೋರ್ಟ್ಗೆ ಬರಲಿದ್ದಾರೆ. ಅಷ್ಟಕ್ಕೂ ವಿಷಯ ಏನು ಅಂತಾನೆ ಹೇಳ್ತೀವಿ ಕೇಳಿ.